Hallelujah. Hallelujah. Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇವೆ. Once again, Saturday we are going to learn about prayer. ಮತ್ತೊಂದು ಸತಿ ಶನಿವಾರ ದಿವಸ ನಾವು ಪ್ರಾರ್ಥನೆಯ ಕುರಿತಾಗಿ ಕಲಿಯೋಣ. Every Saturday I teach about how to receive answer for our prayer. ಪ್ರತಿ ಶನಿವಾರ ನಾವು ಹೇಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳಬೇಕು ಎಂಬುದಾಗಿ ನಾವು ಕಲಿತಾ ಇದ್ದೇವೆ. We all pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. We receive answer for our prayer, we are very happy. ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಅವಾಗ ನಮ್ಗೆ ತುಂಬಾ ಸಂತೋಷ ಆಗ್ತದೆ. But some prayers are not answered, that discourages us. ಯಾವಾಗ ನಮ್ಮ ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ಸಿಗೋದಿಲ್ಲವೋ ಅದು ನಮಗೆ ನಿರಾಶೆ ತೆಗೆದುಕೊಂಡು ಬರ್ತದೆ. So I thought it is better I learn from the Bible how to get the answer for prayer and teach about it. ಆದ್ರಿಂದ ನಾನು ಅನ್ಕೊಂಡೆ ನಾವು ಬೈಬಲ್ ಇಂದ ಕಲಿಯೋಣ ಹೇಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಬೇಕು ಮತ್ತೆ ಆಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Please turn your Bible to Gospel according to John 15th chapter. We'll read verse 7. ನಿಮ್ಮ ಸತ್ಯವೇದವನ್ನು ದಯವಿಟ್ಟು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮತ್ತು 7ನೇ ವಚನಕ್ಕೆ ತಿರುಗಿಸ್ರಿ. If you abide in me and my words abide in you, you shall ask what you will and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Jesus said, if you abide in me, means if you are born again, when you are in Christ. ಯೇಸು ಸ್ವಾಮಿ ಹೇಳಿದ್ರೆ ಏನಂತಂದ್ರೆ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಅಂದ್ರೆ ಅರ್ಥ ಯಾವಾಗ ನೀವು ಹೊಸದಾಗಿ ಹುಟ್ಟಿದ್ದೀರಿ. And when the word of God abides in you. ಮತ್ತೆ ಆತನ ವಾಕ್ಯವು ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವಾಗ you shall ask what you will, it shall be done unto you. ನೀವು ನಿಮಗೆ ಏನಾದರೂ ಬೇಕೆಂದು ಬೇಡಿಕೊಂಡ್ರೆ ಅದು ನಿಮಗೆ ದೊರೆಯುವುದು. Your prayers will be answered. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದು. By doing this, Father in heaven is glorified. ಹೀಗೆ ಮಾಡುವುದರಿಂದ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗ್ತದೆ. So I came to one conclusion. ಆದ್ರಿಂದ ನಾನು ಒಂದು ಅಂತ್ಯ ವಿಷಯಕ್ಕೆ ಬಂದೆ. ನಾನು more than me expecting God to answer, God wants to answer every prayer of mine. ನಾನು ನನ್ನ ಪ್ರಾರ್ಥನೆಗೆ ಉತ್ತರ ಅಪೇಕ್ಷೆ ಮಾಡೋಕ್ಕಿಂತ ಬದಲಾಗಿ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕಾಗಿ ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. I tell you, our heavenly Father wants to answer every prayer of yours. ನಾನು ನಿಮ್ಗೆ ಹೇಳೋದೇನಂದ್ರೆ ನಮ್ಮ ಪರಲೋಕದ ತಂದೆಯು ನಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡಬೇಕೆಂದು ಬಯಸ್ತಾನೆ. So before you pray, the first step to get answer for a prayer is you must be convinced God wants to answer your prayer. ಆದ್ರಿಂದ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಮೊಟ್ಟ ಮೊದಲೇದಾಗಿ ನಮಗೆ ಒಂದು ಭರವಸೆ ಖಚಿತತೆ ಇರಬೇಕು. ಏನಂದ್ರೆ ನಾನು ಮಾಡುವಂತ ಪ್ರಾರ್ಥನೆಗೆ ದೇವರು ಖಂಡಿತವಾಗಿ ಉತ್ತರ ಕೊಡ್ತಾನೆ. Second, decide what you want from God based on the scriptures. ಎರಡನೇದಾಗಿ ಏನಂದ್ರೆ ನಾವು ನಮ್ಮ ಪ್ರಾರ್ಥನೆಯ ವಿಷಯವನ್ನು ದೇವರ ವಾಕ್ಯದ ಅನುಸಾರವಾಗಿ ಮಾಡಬೇಕು. Before you pray only you should decide how you are going to pray, what promises you are going to use. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ನೀವು ನಿರ್ಧಾರ ಮಾಡಬೇಕು ನಾನು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಮತ್ತು ಆ ಒಂದು ವಿಷಯಕ್ಕಾಗಿ ದೇವರ ವಾಕ್ಯ ಯಾವುದಾಗಿದೆ. Prayer is not just going and talking. ಪ್ರಾರ್ಥನೆ ಮಾಡುವುದನ್ನ ಅಂದ್ರೆ ಸುಮ್ನೆ ನಾವು ಹೋಗ್ಬಿಟ್ಟು ದೇವ್ರ ಮುಂದೆ ಸುಮ್ನೆ ಮಾತಾಡೋದಲ್ಲ. Prayer is a time we use the promises of God. ಪ್ರಾರ್ಥನೆ ಮಾಡುವಂತದ್ದು ಅಂತ ಸಮಯವಾಗಿದೆ ಎಲ್ಲಿ ನಾವು ದೇವರ ವಾಗ್ದಾನ ತೆಗೆದುಕೊಂಡು ನಾವು ದೇವರ ಮುಂದೆ ಹೋಗ್ತೇವೆ. And the third step is when you pray, that is the act of prayer. When you pray, believe you have received it, then you will have it. ಮೂರನೇ ವಿಷಯ ಏನಂತಂದ್ರೆ ಇದು ಒಂದು ಪ್ರಾರ್ಥನೆಯ ಕಾರ್ಯವಾಗಿದೆ. ಏನಂದ್ರೆ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಾವು ನಂಬಬೇಕು ಏನಂದ್ರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ. Hallelujah. Hallelujah. The first two things you should do before you start your prayer. ಮೊದಲನೇ ಎರಡು ವಿಷಯಗಳನ್ನು ನಾವು ನಮ್ಮ ಪ್ರಾರ್ಥನೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ಮಾಡಬೇಕು. And the third one is act of prayer. When you pray, how you should pray.
ಮೂರನೇದಾಗಿ ಅದು ಪ್ರಾರ್ಥನೆಯ ಒಂದು ವಿಷಯವಾಗಿದೆ ಅಥವಾ ರೀತಿಯಾಗಿದೆ ಏನಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡಬೇಕು You should pray as if you and believe you have received it, then you will have it. ನಾವು ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಇಂಥ ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕೇನಂದ್ರೆ ಆಗಲೇ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ನಂಬಿ ಪ್ರಾರ್ಥನೆ ಮಾಡಿದಾಗ ನಾನು ನನ್ನ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ತೇನೆ. Hallelujah. Hallelujah. And the fourth one, ನಾಲ್ಕನೇ ವಿಷಯ, you should control your thoughts after you say amen. ನಾವು ಆಮೇನ್ ಅಂತ ಹೇಳಿದ ಆದ್ಮೇಲೆ ನಮ್ಮ ಯೋಚನೆಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. Every thought and every desire which comes in your mind, it should be in line with the prayer what you have made. ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಆಲೋಚನೆ ಅದು ದೇವರ ವಾಕ್ಯದ ಅನುಸಾರವಾಗಿಯೇ ಇರಬೇಕು. Don't allow fear, don't allow doubt, don't allow worry. ಅಲ್ಲಿ ಭಯ ಆಗ್ಲಿ, ಸಂಶಯ ಆಗ್ಲಿ, ಚಿಂತೆ ಆಗ್ಲಿ ಇದಕ್ಕೆ ನಾವು ಅನುಮತಿ ಕೊಡಬಾರ್ದು. And the fifth one I am teaching, I am spending a lot of time. ಈಗ ಐದನೇದಾಗಿ ನಾನು ಕಲಿಸ್ತಾ ಇರುವಂತದ್ದು, ಇದಕ್ಕಾಗಿ ನಾನು ಹೆಚ್ಚಾದಂತ ಸಮಯ ತೆಗೆದುಕೊಳ್ತಾ ಇದ್ದೇನೆ. You have to protect your faith. You have to guard your faith. ನೀವು ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ನೀವು ನಿಮ್ಮ ನಂಬಿಕೆಯನ್ನು ಸುರಕ್ಷಿತವಾಗಿ ಇಡಬೇಕು. The faith which the Lord has given you is a supernatural faith. ದೇವರು ಕೊಟ್ಟಿರುವಂತ ನಂಬಿಕೆ ಅದು ಅಸಾಧಾರಣವಾದಂತ ನಂಬಿಕೆಯಾಗಿದೆ. It will produce supernatural miracles for you. ಈ ಅಸಾಧಾರಣವಾದಂತ ನಂಬಿಕೆ ಅಲೌಕಿಕವಾದಂತ ವಿಷಯಗಳನ್ನು ನಿಮಗೆ ಅದು ಒದಗಿಸಿಕೊಡುತ್ತದೆ. He is not going to give you. You have it. You have received it. ಈ ನಂಬಿಕೆ ಅದು ನೀವು ಹೊಂದಿಕೊಳ್ಳುವಂತದಲ್ಲ, ಆಗಲೇ ಅದನ್ನು ನೀವು ಹೊಂದಿಕೊಂಡಿದ್ದೀರಿ. ಅದು ನಿಮ್ಮ ಒಳಗಡೆನೇ ಇದೆ. Many times people tell me when I teach about faith, Pastor, it works for you, it doesn't work for me. ಎಷ್ಟೋ ಸಾರಿ ಜನರು ಹೇಳ್ತಾರೆ ಏನಂದ್ರೆ, ಪಾಸ್ಟರ್ ಇದೆಲ್ಲ ನಿಮ್ಗೆ ಕಾರ್ಯ ಮಾಡ್ತದೆ, ನಂಬಿಕೆ ನಿಮ್ಮಲ್ಲಿ ಕಾರ್ಯ ಮಾಡ್ತದೆ, ಆದ್ರೆ ನಮ್ಮಲ್ಲಿ ಅಲ್ಲ. No. Faith will work for everyone. ಆದ್ರೆ ನೋಡ್ಬೇಕಾದ್ರೆ ನಂಬಿಕೆ ಎಲ್ರಿಗೂ ಕಾರ್ಯ ಮಾಡ್ತದೆ. So I taught you, there are some people in the Bible through faith and patience how they inherited the promise of God. ಆದ್ರಿಂದ ನಾನು ಬೈಬಲ್ ಇಂದ ನಿಮ್ಗೆ ನಾನು ಕಲಿಸಿಕೊಟ್ಟಿದ್ದೆ ಏನಂದ್ರೆ, ಹೇಗೆ ಕೆಲವು ಜನರು ಆ ನಂಬಿಕೆಯ ಮೂಲಕನೇ ದೇವರ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಂಡ್ರು. Faith and patience. ನಂಬಿಕೆ ಮತ್ತು ತಾಳ್ಮೆಯ ಮೂಲಕ. With faith, patience is needed. ಆದ ಕಾರಣ ನಂಬಿಕೆಯ ಜೊತೆಯಾಗಿ ಅಲ್ಲಿ ತಾಳ್ಮೆ ಕೂಡ ಬೇಕು. When I say patience means you should be consistent. It is a force of consistency. ತಾಳ್ಮೆ ಅಂತ ನಾನು ಹೇಳುವಾಗ ಈ ತಾಳ್ಮೆ ಅಂತನ್ನುವಂಥದ್ದು ಅದು ಸತತವಾಗಿ ಇರಬೇಕು. ಸತತವಾಗಿ ಅಲ್ಲಿ ಒಂದು ಕಾರ್ಯ ಇರಬೇಕು. This should happen after you say amen. ಈ ವಿಷಯವು ನಾವು ಆಮೇನ್ ಅಂತ ಹೇಳಿದಾದ್ಮೇಲೆ ಅಲ್ಲಿ ಮುಂದುವರಿಸಬೇಕು. Now turn your Bible to book of Hebrews 10th chapter. We'll read verse 35 and 36. ನಿಮ್ಮ ಸತ್ಯವೇದವನ್ನು ಹಿಬ್ರಿಯ ಬರೆದ ಪುಸ್ತಕಕ್ಕೆ ತಿರುಗಿಸಿರಿ, 10ನೇ ಅಧ್ಯಾಯ verse 35 and 36. 35 ಮತ್ತು 36ನೇ ವಚನ. Cast not away therefore your confidence, which has great recompense of reward, but you have need of patience, that after you have done the will of God, you might receive the promise. ಹಿಬ್ರಿಯ ಬರೆದ ಪುಸ್ತಕ 10ನೇ ಅಧ್ಯಾಯ 35 ಮತ್ತು 36ನೇ ವಚನ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. But last week I stopped here. ನೋಡ್ಬೇಕಾದ್ರೆ ನಾನು ಹೋದ್ವಾರ ಇಲ್ಲಿನೇ ನಿಲ್ಲಿಸ್ಬಿಟ್ಟಿದ್ದೆ. The context is different, but principle is same. ಇಲ್ಲಿ ವಿಷಯ ಅಲ್ಲಿ ಬೇರೆ ಇದೆ, ಆದ್ರೆ ಅಲ್ಲಿರುವಂತ ತತ್ವ ಅದು ಒಂದೇ ಆಗಿದೆ. Principle is same. ಅಲ್ಲಿರುವಂತ ತತ್ವ ಒಂದೇ ಆಗಿದೆ, ನಿಯಮ ಒಂದೇ ಆಗಿದೆ. It says, do not throw away your confidence. ಇಲ್ಲಿ ಹೇಳ್ತದೇನಂತಂದ್ರೆ, ನೀವು ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. Don't throw away your faith. ನಿಮ್ಮ ನಂಬಿಕೆಯನ್ನು ಕೂಡ ಬಿಟ್ಟು ಬಿಡಬೇಡ್ರಿ. You have a rich reward. ಅದರಿಂದ ನಿಮಗೆ ಅದಕ್ಕೆ ಮಹಾ ಪ್ರತಿಫಲ ಉಂಟು. You know when? ಯಾವಾಗ ಗೊತ್ತಾ? You need patience.
ಅದಕ್ಕೆ ನಿಮ್ಗೆ ತಾಳ್ಮೆ ಬೇಕು. When you need patience, ನಿಮ್ಗೆ ತಾಳ್ಮೆ ಯಾವಾಗ ಬೇಕು? after you do the will of God, you might receive the promise. Till then you need a patience. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳುವ ತನಕ ನಿಮಗೆ ಅಲ್ಲಿ ತಾಳ್ಮೆ ಬೇಕು. Let me explain now. ನಾನು ಇದನ್ನ ವಿವರಿಸ್ತೇನೆ. We all pray. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. How do we pray? ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ? We pray according to the will of God. ನಾವು ದೇವರ ಚಿತ್ತ ಅನುಸಾರವಾಗಿ ಪ್ರಾರ್ಥನೆ ಮಾಡ್ತೇವೆ. What is the will of God? ಅಲ್ಲಿ ದೇವರ ಚಿತ್ತ ಏನಾಗಿದೆ? You need a confidence before you pray. God will answer your prayer. ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅನ್ನುವಂತ ಒಂದು ಭರವಸೆ ಖಚಿತತೆ ನಮಗೆ ಇರಬೇಕು. What is the will of God? ದೇವರ ಚಿತ್ತ ಏನಾಗಿದೆ? You take the promise of God and use it. That is the will of God. ದೇವರ ಚಿತ್ತ ಏನಂದ್ರೆ ದೇವರ ವಾಗ್ದಾನವನ್ನು ತೆಗೆದುಕೊಂಡು ಆ ದೇವರ ವಾಗ್ದಾನದ ಆಧಾರವಾಗಿ ಪ್ರಾರ್ಥನೆ ಮಾಡುವಂತದೇ ದೇವರ ಚಿತ್ತವಾಗಿದೆ. And now you are taking the promise of God and thanking God. Lord, Father, I thank you, already received it, then you will have it. This is will of God. ಈಗ ನೀವು ದೇವರ ವಾಗ್ದಾನವನ್ನು ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ದೇವರೇ ಸ್ತೋತ್ರ, ಯಾಕಂದ್ರೆ ಇದು ನಿನ್ನ ವಾಕ್ಯದಲ್ಲಿ ಬರೆದಿದೆ, ಇದು ನಿನ್ನ ವಾಗ್ದಾನವಾಗಿದೆ ಅಂತ ನೀವು ಪ್ರಾರ್ಥನೆ ಮಾಡ್ತೀರಾ. You say Amen. ಆಮೇಲೆ ನೀವು ಆಮೇನ್ ಅಂತ ಹೇಳ್ತೀರಾ. You have done the will of God now. ಈಗ ನೀವು ದೇವರ ಚಿತ್ತವನ್ನು ಮಾಡಿದೀರಾ. That when what you have prayed, you will get the answer. The promise will be fulfilled in your life. ಈಗ ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದಿರಲ್ಲ ಆ ಪ್ರಾರ್ಥನೆಗೆ ನಿಮಗೆ ಉತ್ತರ ಸಿಗ್ತದೆ. From the time you said Amen till you receive, you need a patience. ಈಗ ಯಾವ ಕ್ಷಣ ನೀವು ಆಮೇನ್ ಅಂತ ಹೇಳಿದಿರೋ ಮತ್ತೆ ಯಾವ ತನಕ ನಿಮಗೆ ಅಲ್ಲಿ ಉತ್ತರ ಬರ್ತದೋ ಆ ಮಧ್ಯದಲ್ಲಿ ನಿಮ್ಗೆ ತಾಳ್ಮೆ ಬೇಕು. Why you need patience? ಈಗ ಯಾಕೆ ನಿಮ್ಗೆ ತಾಳ್ಮೆ ಬೇಕು? Come with me to James first chapter. ನನ್ನೊಟ್ಟಿಗೆ ಯಾಕೋಬನ ಬರೆದ ಪುಸ್ತಕಕ್ಕೆ ಬರ್ರಿ. Verse 2 and 3. ಯಾಕೋಬ 1ನೇ ಅಧ್ಯಾಯ 2 ಮತ್ತು 3ನೇ ವಚನ. James first chapter verse 2 and 3. ಯಾಕೋಬ 1ನೇ ಅಧ್ಯಾಯ 2 ಮತ್ತು 3ನೇ ವಚನ. My brethren, count it all joy when you fall into diverse temptations, knowing this, that the trying of your faith worketh patience. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. Hallelujah. Hallelujah. Here James is saying, count it all joy when you fall into diverse temptations. ಇಲ್ಲಿ ಯಾಕೋಬನು ಏನಂತ ಹೇಳ್ತಿದ್ದಾನೆ? ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಯಾವಾಗ ನೀವು ಕಷ್ಟದಲ್ಲಿ ಬಿದ್ದಾಗ. Be joyful at the time of trials. ಆತನೇನ್ ಹೇಳ್ತಾ ಇದ್ದಾನಂದ್ರೆ ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಆನಂದದಿಂದಿರ್ರಿ. How many of you know you have to be joyful at the time of trouble? ಎಷ್ಟು ಜನರಿಗೆ ಗೊತ್ತು ನೀವು ಕಷ್ಟದ ಸಮಯದಲ್ಲಿ ಆನಂದವಾಗಿರ್ಬೇಕಂತ? Not everyone can do it. ಎಲ್ಲರೂ ಇದನ್ನ ಮಾಡಕ್ ಆಗಲ್ಲ. Do you know why? ನಿಮ್ಗೆ ಗೊತ್ತಾ ಯಾಕೆ? To be joyful while facing trials, you need to know something. ಈಗ ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಆನಂದವಾಗಿರ್ಬೇಕಂದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿರ್ಬೇಕು. You should know. ನಿಮ್ಗೆ ಗೊತ್ತಿರ್ಬೇಕು. Tell your family member, you should know it. ನಿಮ್ಮ ಕುಟುಂಬದವರಿಗೆ ಹೇಳ್ರಿ, ಇದು ನಿಮ್ಗೆ ಗೊತ್ತಿರ್ಬೇಕು. I should know it. ನನಗೂ ಕೂಡ ಅದು ಗೊತ್ತಿರ್ಬೇಕು. What we should know so that we can be joyful when the problem comes. ನಾವು ಕಷ್ಟದಲ್ಲಿ ಆನಂದವಾಗಿರ್ಬೇಕಂದ್ರೆ ನನಗೆ ಯಾವ ವಿಷಯ ಗೊತ್ತಿರಬೇಕು? Verse 3. 3ನೇ ವಚನ. Knowing this, that the trying of your faith worketh patience. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರೋ ಸರ್ವ ಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. Hallelujah. Hallelujah. Verse 3, no? Knowing this, the trying of your faith worketh patience. 3ನೇ ವಚನ ಅಲ್ಲಿ ಪ್ರಾರಂಭದಲ್ಲಿ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದುಕೊಳ್ಳಿರಿ. Continue. ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. Okay, in Kannada it's written reverse. Okay, now listen. He says you should know this. ಈಗ ಕೇಳ್ರಿ, ಇಲ್ಲಿ ಹೇಳ್ತದೆ ಇದರ ವಿಷಯವಾಗಿ ನಿಮಗೆ ನೀವು ತಿಳಿದವರಾಗಿರ್ಬೇಕು. The trying of your faith worketh patience.
ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. What we should know, ಯಾವುದು ನಮಗೆ ಗೊತ್ತಿರಬೇಕು? your faith is tested. ನಮ್ಮ ನಂಬಿಕೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತದೆ. When your faith is tested, it produces patience. ಯಾವಾಗ ನಮ್ಮ ನಂಬಿಕೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತದೋ ಅದು ತಾಳ್ಮೆ ತೆಗೆದುಕೊಂಡು ಬರ್ತದೆ. When your faith is tested, ಯಾವಾಗ ನಮ್ಮ ನಂಬಿಕೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತದೆ, you pray for something. ನೀವು ಯಾವುದೋ ಒಂದು ವಿಷಯಕ್ಕಾಗಿ You ಪ್ರಾರ್ಥನೆ have ಮಾಡ್ತೀರಾ, full confidence God is going to answer your prayer. ನಿಮ್ಗೆ ಅಲ್ಲಿ ಪೂರ ಭರವಸೆ ಇರ್ತದೆ ಏನಂದ್ರೆ ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. You are waiting when the reply will come, when the result will come, when the answer will come. ಆಮೇಲೆ ನೀವು ಕಾಯ್ತಾ ಇದ್ದೀರಿ, ಯಾವಾಗ ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತದೆ, ನನ್ನ ಪ್ರಾರ್ಥನೆಗೆ ಯಾವಾಗ ಉತ್ತರ ಸಿಗ್ತದೆ ಎಂಬುದಾಗಿ ನೀವು ಕಾಯ್ತಾ ಇರ್ತೀರಾ. That waiting time, your faith is tested. ಆ ಒಂದು ಕಾಯುವಂತ ಸಮಯದಲ್ಲಿ ನಿಮ್ಮ ನಂಬಿಕೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತದೆ. What you are expecting is not happening. ನೀವು ಯಾವುದನ್ನು ಅಪೇಕ್ಷೆ ಮಾಡ್ತಾ ಇದ್ದೀರೋ ಅದು ಆಗ್ತಾ ಇಲ್ಲ. What you are not expecting will happen. ಆ ಸಮಯದಲ್ಲಿ ನೀವು ಯಾವುದು ಅಪೇಕ್ಷೆ ಮಾಡ್ತಾ ಇಲ್ಲವೋ ಅದು ಆಗ್ತದೆ. Everything is working contrary to what you expect. ಯಾವ್ದ್ಯಾವ್ದು ನೀವು ಅಪೇಕ್ಷೆ ಮಾಡ್ತಾ ಇದ್ದೀರೋ ಅದರ ವಿರುದ್ಧವಾಗಿ ಎಲ್ಲಾ ಪರಿಸ್ಥಿತಿ ಅಲ್ಲಿ ಆಗ್ತಾ ಇರ್ತದೆ. But one good thing you should know it. ಆದ್ರೆ ಆ ಸಮಯದಲ್ಲಿ ನಿಮ್ಗೆ ಒಂದು ಒಳ್ಳೆ ವಿಷಯ ನಿಮ್ಗೆ ಗೊತ್ತಿರ್ಬೇಕಂದ್ರೆ, your faith produces patience. ನಿಮ್ಮ ನಂಬಿಕೆಯು ತಾಳ್ಮೆಯನ್ನು ಉಂಟು ಮಾಡ್ತದೆ. There is a scripture, one translation says faith produces patience. ಇಲ್ಲಿ ಒಂದು ವಾಕ್ಯ ಹೇಳ್ತದೆ ತರ್ಜುಮೆ ಮಾಡಿದಾಗ, ಅಲ್ಲಿ ನಂಬಿಕೆ ತಾಳ್ಮೆಯನ್ನುಂಟು ಮಾಡ್ತದೆ. Even that is not correct translation. ನೋಡ್ಬೇಕಾದ್ರೆ ಅದು ಕೂಡ ಸರಿಯಾದಂತ ತರ್ಜುಮೆ ಅಲ್ಲ. Patience is God's character. It is in you when you accept Jesus. ತಾಳ್ಮೆ ಅನ್ನುವಂಥದ್ದು ಅದು ದೇವರ ಒಂದು ಅಲ್ಲಿ ಗುಣವಾಗಿದೆ. ಯಾವಾಗ ನಾನು ರಕ್ಷಣೆ ಹೊಂದುತ್ತೀನೋ ಈ ತಾಳ್ಮೆಯನ್ನು ನನ್ನಲ್ಲಿ ಹೊಂದಿಕೊಂಡಿದ್ದೇನೆ. Only thing is it is not active, it is dormant. But when your faith is tested, it becomes active. ಆದ್ರೆ ಈ ತಾಳ್ಮೆಯು ಅಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ಆದ್ರೆ ಯಾವಾಗ ನನ್ನ ನಂಬಿಕೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತದೋ ನನ್ನಲ್ಲಿ ಇರುವಂತ ತಾಳ್ಮೆ ಅಲ್ಲಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. When you are born again, you are an image of God. ಯಾವಾಗ ನೀವು ಹೊಸದಾಗಿ ಹುಟ್ಟಿರ್ತೀರೋ ನೀವು ದೇವರ ಸ್ವರೂಪದವರಾಗಿರ್ತೀರಿ. When you are a new creation, God's character is in you. ಯಾವಾಗ ನೀವು ನೂತನ ಸೃಷ್ಟಿ ಆಗ್ತಿರೋ ದೇವರ ಗುಣ ನಿಮ್ಮಲ್ಲಿ ಇರ್ತದೆ. For example, okay. ಉದಾಹರಣೆಗಾಗಿ ನೋಡೋಣ, Romans 5:5. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ. Romans 5:5. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. And hope maketh not ashamed, but the love of God is shed abroad in our hearts by the Holy Ghost which is given unto us. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಮತ್ತು 5ನೇ ವಚನ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. Now listen to me. ಈಗ ನಾನು ಕೇಳಿ, Again, love is God's character. ಮತ್ತೆ ನೋಡ್ಬೇಕಾದ್ರೆ ಪ್ರೀತಿಯು ದೇವರ ಗುಣವಾಗಿದೆ. Sometimes I see people pray, Lord, give me love, give me love. ಕೆಲವೊಮ್ಮೆ ನಾನು ನೋಡ್ತಾ ಇರ್ತೀನಿ ಜನರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಪ್ರೀತಿ ಕೊಡು, ಪ್ರೀತಿ ಕೊಡು ಅಂತ. But the Bible says God has poured His love in our hearts, liberally through His Holy Spirit. ಆದ್ರೆ ಇಲ್ಲಿ ಸತ್ಯವೇದ ಹೇಳ್ತದೆ, ದೇವರು ಪ್ರೀತಿ ರಸವನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾನೆ. You are loaded with love. ಇದರ ಅರ್ಥ ಏನಂದ್ರೆ ನೀವು ನಿಮ್ಮಲ್ಲಿ ಪ್ರೀತಿಯಿಂದ ತುಂಬಿದವರಾಗಿದ್ದೀರಿ. It is like an overhead tank full of water. ಅದು ಹೇಗೆ ಅಂತಂದ್ರೆ ನಮ್ಮ ಮನೆ ಮೇಲಿರುವಂತ ಓವರ್ ಹೆಡ್ ಟ್ಯಾಂಕ್ ನಲ್ಲಿ ತುಂಬಾ ನೀರಿದೆಯಲ್ಲ ಆ ತರ. When you open the tap, water comes out. ಯಾವಾಗ ನಿಮ್ಮ ನಳ ಅಲ್ಲಿ ನೀವು ಓಪನ್ ಮಾಡ್ತೀರೋ ಅವಾಗ ಅಲ್ಲಿ ನೀರ್ ಬಂದ್ಬಿಡ್ತದ. The same way you are loaded with patience. ಅದೇ ರೀತಿಯಲ್ಲಿ ನಿಮ್ಮ ಒಳಗಡೆ ತಾಳ್ಮೆಯಿಂದ ನೀವು ತುಂಬಿದವರಾಗಿದ್ದೀರಿ. How to release the patience? ಈ ತಾಳ್ಮೆಯನ್ನು ಹೇಗೆ ನಾವು ಅಲ್ಲಿ ಬಿಡುಗಡೆ ಮಾಡುವುದು? When your faith is tested, your patience is released. It becomes active. ಯಾವಾಗ ನಿಮ್ಮ ನಂಬಿಕೆಯಲ್ಲಿ ಪರೀಕ್ಷೆಗೆ ಒಳಗಾಗ್ತದೋ ಆ ಸಮಯದಲ್ಲಿ ನಿಮ್ಮ ಒಳಗಡೆ ಇರುವಂತ ತಾಳ್ಮೆ ಅಲ್ಲಿ ಬಿಡುಗಡೆ ಆಗ್ತದೆ. Now come with me to James 3rd chapter again. ನನ್ನೊಟ್ಟಿಗೆ James 1st chapter. ಮತ್ತೊಂದ್ಸತಿ ಯಾಕೋಬ ಮೊದಲೇ ಅಧ್ಯಾಯಕ್ಕೆ ಬನ್ರಿ. James 1st chapter. ಯಾಕೋಬ ಮೊದಲೇ ಅಧ್ಯಾಯ
It says, verse 4, but let patience have her perfect work, that you may be perfect and entire, wanting nothing. ಇಲ್ಲಿ ಯಾಕೋಬ 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತದೆ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರೋ ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. So there are two things in verse 4. ಇಲ್ಲಿ 4ನೇ ವಚನದಲ್ಲಿ 2 ವಿಷಯಗಳಿದ್ದಾವೆ. Let patience have her perfect work. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. When it is activated, ನೋಡ್ರಿ, ಈ ತಾಳ್ಮೆ ಯಾವಾಗ ಬಿಡುಗಡೆ ಆಗ್ತದೆ? when your faith is tested. ಯಾವಾಗ ನಿಮ್ಮ ನಂಬಿಕೆ ಪರೀಕ್ಷೆಗೆ ಒಳಗಾಗ್ತದೆ, ಆಗ ತಾಳ್ಮೆ ಅಲ್ಲಿ ಕಾರ್ಯದಲ್ಲಿ ಬರ್ತದೆ. In English, for patience, he using feminine gender. ಇಲ್ಲಿ ನೋಡ್ರಿ, ಇಂಗ್ಲಿಷ್ ನಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ತಾಳ್ಮೆಗೆ ಒಂದು ಸ್ತ್ರೀಲಿಂಗವಾಗಿ ಹೇಳಲ್ಪಟ್ಟಿದೆ. Hallelujah. Hallelujah. So faith and patience is like a husband and wife. ಅಂದ್ರೆ ನಾವು ನೋಡ್ಬೇಕಾದ್ರೆ ಅಲ್ಲಿ ನಂಬಿಕೆ ಮತ್ತು ತಾಳ್ಮೆ ಒಂದು ಗಂಡ ಹೆಂಡತಿ ತರ ಇದ್ದ ಹಾಗೆ. They cannot be separated. ಅವರು ಅಲ್ಲಿ ಬೇರ್ಪಡಿಸ್ಲಿಕ್ಕೆ ಆಗೋದೇ ಇಲ್ಲ. Wherever faith is there, patience is there. ಅಂದ್ರೆ ಎಲ್ಲೆಲ್ಲಿ ನಂಬಿಕೆ ಇದೆಯೋ ಅಲ್ಲಿ ತಾಳ್ಮೆ ಇದ್ದೇ ಇರುತ್ತೆ. When the faith is tested, patience come into action. ಯಾವಾಗ make it perfect work. ಯಾವಾಗ ಅಲ್ಲಿ ನಂಬಿಕೆಯು ಪರೀಕ್ಷೆಗೆ ಒಳಗಾಗ್ತದೋ ಅಲ್ಲಿ ತಾಳ್ಮೆ ಬಂದ್ಬಿಟ್ಟು ಆ ತಾಳ್ಮೆ ಅಂದ್ರೆ ನಂಬಿಕೆಯನ್ನು ಪರಿಪೂರ್ಣ ಮಾಡ್ತದೆ. Okay, it's only imagination, it's an illustration. Okay. ಈಗ ನಾವು ಒಂದು ಯೋಚನೆ ಮಾಡೋಣ, ಊಹಿಸ್ಕೊಳ್ಳೋಣ. One husband is there. ಊಹಿಸ್ಕೊಳ್ರಿ, ಒಂದು ಗಂಡ ಇದ್ದಾರೆ. Somebody comes. ಯಾರು ಬರ್ತಾರೆ, argues with him. ಅವ್ರ ಜೊತೆ ವಾದ ಮಾಡ್ತಾರೆ, ಅವ್ರ ಜೊತೆ ಜಗಳ ಆಡ್ತಾರೆ. Wife is in the kitchen. ಅಲ್ಲಿ ಹೆಂಡತಿ ಅಡಿಗೆ ಮನೆಯಲ್ಲಿದ್ದಾಳೆ. She is doing a work. ಆ ಹೆಂಡತಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. When she knows her husband has a problem, she come outside the kitchen. ಈಗ ಯಾವಾಗ ಹೆಂಡತಿಗೆ ಗೊತ್ತಾಗ್ತದೆ ಆಕೆಯ ಗಂಡ ಅಲ್ಲಿ ಸಮಸ್ಯೆದಲ್ಲಿ ಇದ್ದಾನೆ ಅಂತ, ಆಕೆ ಆ ಅಡಿಗೆ ಮನೆಯಿಂದ ಹೊರಗಡೆ ಬರ್ತಾಳೆ. She comes with that spoon, the big spoon what she has inside. ಆ ಅಡಿಗೆ ಮನೆಯಲ್ಲಿರುವಂತ ಒಂದು ದೊಡ್ಡ ಚಮಚ ತೆಗೆದುಕೊಂಡು ಕೈಲಿ ಹಿಡ್ಕೊಂಡು ಬರ್ತಾಳೆ. She joins her husbands. ಆ ಗಂಡನ ಜೊತೆ ಆ ವಾದದಲ್ಲಿ ಅಲ್ಲಿ ಭಾಗಿಯಾಗ್ತಾಳೆ. Like that, faith and patience both work together. ಆ ರೀತಿಯಲ್ಲಿ ಈ ನಂಬಿಕೆ ಮತ್ತು ತಾಳ್ಮೆ ಎರಡು ಜೊತೆಯಾಗಿ ಕೆಲಸ ಮಾಡ್ತವೆ. Why? ಯಾಕೆ? So that you may be perfect. ಯಾಕೆ ಇವು ಜೊತೆಯಾಗಿ ಕೆಲಸ ಮಾಡ್ತವೆ? ಯಾಕಂದ್ರೆ ಇದರಿಂದ ನೀವು ಪರಿಪೂರ್ಣರಾಗುವಂತೆ. 3 things happens to you. ನೋಡ್ರಿ, ನಿಮಗೆ 3 ವಿಷಯಗಳು ಆಗ್ತವೆ. When you are patient. ಯಾವಾಗ ನೀವು ತಾಳ್ಮೆಯಿಂದ ಇದ್ದೀರಿ. When you keep your faith. ಯಾವಾಗ ನೀವು ನಂಬಿಕೆಯಲ್ಲಿ ನಿಂತ್ಕೊಳ್ತೀರಾ, you become perfect. ನೀವು ಪರಿಪೂರ್ಣರಾಗ್ತೀರಾ. Then it says entire. Perfect, entire, wanting nothing. ಇಲ್ಲಿ 4ನೇ ವಚನದಲ್ಲಿ ಹೇಳ್ತದೆ, ನಿಮ್ಮ ನಂಬಿಕೆ ಸಿದ್ಧಿಗೆ ಬಂದಾಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು ಮತ್ತು ಏನು ಕಡಿಮೆ ಇಲ್ಲದವರು ಆಗ್ತೀರಿ. You become a good person. ಅಂದ್ರೆ ನೀವು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತೀರಾ. And lack nothing in life. ಆಮೇಲೆ ನಿಮ್ಮ ಜೀವಿತದಲ್ಲಿ ಯಾವುದೇ ಕಡಿಮೆ ಇರೋದಿಲ್ಲ. Hallelujah. Hallelujah. The key is patience, my friend. ಇದರ ಬೀಗದ ಕೈ ಏನಂತಂದ್ರೆ ಅಲ್ಲಿ ತಾಳ್ಮೆ. Lack nothing means all your prayers will be answered. ನಿಮ್ಮ ಜೀವಿತದಲ್ಲಿ ಯಾವುದೂ ಕಡಿಮೆ ಇರೋದಿಲ್ಲ ಅಂದ್ರೆ ಅರ್ಥ ಎಲ್ಲ ನಿಮ್ಮ ಪ್ರಾರ್ಥನೆಗಳಿಗೆ ಅಲ್ಲಿ ಉತ್ತರ ಸಿಗ್ತದೆ. All the petitions are answered. ಎಲ್ಲ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಉತ್ತರಿಸಲ್ಪಡ್ತವೆ. Hallelujah. Hallelujah. Let me show one more scripture. ಇನ್ನೊಂದು ವಾಕ್ಯ ನಿಮಗೆ ನಾನು ತೋರಿಸ್ತೇನೆ. James 5th chapter. ಅದೇ ಯಾಕೋಬ ಬರೆದ ಪತ್ರಿಕೆ 5ನೇ ಅಧ್ಯಾಯ. Turn your Bible to James 5th chapter. We'll read verse 7 and 8. ಅದೇ ಯಾಕೋಬ 5ನೇ ಅಧ್ಯಾಯ 7 ಮತ್ತು 8ನೇ ವಚನ ನಾವು ಓದ್ಕೊಳ್ಳೋಣ. Be patient therefore, brethren, unto the coming of the Lord. Behold, the husbandman waiteth for the precious fruit of the earth, has long patience for it until he receives the earth and early and latter rain. But you also patient, establish your heart, from the coming of the Lord draweth nigh. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು.
Yeah. ನೀವು ದೀರ್ಘ ಶಾಂತಿಯಿಂದ ಇದ್ದರೆ ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನು ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ Hallelujah. Some people ask me, how long I should be patient? ಕೆಲವು ಜನ ಬಂದು ಕೇಳ್ತಾರೆ, ಎಷ್ಟರವರೆಗೂ ನಾನು ತಾಳ್ಮೆಯಿಂದ ಇರಬೇಕು? Till the second coming of Jesus. James says it. ಇಲ್ಲಿ ಯಾಕೋಬನು ಹೇಳ್ತಾನೆ, ಯೇಸುವಿನ ಎರಡನೇ ಬರೋಣ ತನಕ ನಾವು ತಾಳ್ಮೆಯಿಂದ ಇರಬೇಕು. You should be like a farmer. ನಾವು ಒಬ್ಬ ರೈತನ ತರ ಇರಬೇಕು. After he sows the seed, he is patient. He is waiting for the rain, farmer rain, latter rain, every rain that comes. ಈಗ ಒಬ್ಬ ರೈತನ್ ನೋಡ್ರಿ, ಬೀಜ ಬಿತ್ತಿದ ಮೇಲೆ ಆತನು ಬೆಳೆಗಾಗಿ ಕಾಯ್ತಾನೆ. ಮುಂಗಾರು ಮತ್ತು ಹಿಂಗಾರು ಮಳೆಗಾಗಿ ಕಾಯ್ತಾ ಇರ್ತಾನೆ. He has a long patience for it. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಹೇಳ್ತಿದೆ, ಆತನಲ್ಲಿ ದೀರ್ಘ ಶಾಂತಿ ಇದೆ ಅಂತ. You also be like him. ಅದೇ ರೀತಿಯಲ್ಲಿ ನೀವು ಕೂಡ ಆತನ ಹಾಗೆ ಇರಬೇಕು. Your faith may be tested. ನಿಮ್ಮ ನಂಬಿಕೆಗೆ ಪರೀಕ್ಷೆ ಒಳಗಾಗಬಹುದು. But that is the time understand your patience becomes active. ಆ ಸಮಯದಲ್ಲಿಯೇ ನಿಮ್ಮ ಅಲ್ಲಿ ತಾಳ್ಮೆ ಅಲ್ಲಿ ಕಾರ್ಯ ಆಗ್ತದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. James is the one person who writes about patience so much. ಯಾಕೋಬನು ಒಬ್ಬ ವ್ಯಕ್ತಿ ಆಗಿದ್ದಾನೆ, ಆತನು ತಾಳ್ಮೆಯ ಬಗ್ಗೆ ತುಂಬಾ ಬರಿತಾ ಇರುವಂತನು. Let me read one more scripture. ಇನ್ನೊಂದು ವಾಕ್ಯ ನಿಮ್ಗಾಗಿ ಓದ್ತೇನೆ. James 5th chapter verse 11. ಯಾಕೋಬ 5ನೇ ಅಧ್ಯಾಯ 11ನೇ ವಚನ. Behold, we count them happy which endures. You have heard of the patience of Job and have seen the end of the Lord, that the Lord is very pitiful and of tender mercy. ಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಹೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಿ ಅಷ್ಟೇ. You have to look at this. ಆತನು ಹೇಳ್ತಾನೆ, ಇದನ್ನು ನೀವು ನೋಡ್ಬೇಕು. What you have to look? ನೀವೇನ್ ನೋಡ್ಬೇಕು? The end of Job. ಯೋಬನ ಆತನ ಕೊನೆಯ ಅಥವಾ ಅಂತ್ಯ ಸಮಯ. Hallelujah. He says, we count them happy who endures. We count them those who are patient are blessed people. ಆತನು ಹೇಳ್ತಾನೆ, ಯಾರ್ಯಾರು ಅವರು ಕಾಯ್ತಾ ಇದ್ದಾರೆ ತಾಳ್ಮೆಯಿಂದ, ಅವರು ಧನ್ಯರಾಗಿದ್ದಾರೆ, ಅವರು ಆಶೀರ್ವಾದ ಉಳ್ಳವರಾಗಿದ್ದಾರೆ. Hallelujah. Hallelujah. Say, blessed are those people who are patient. ನೀವು ಹೇಳ್ರಿ, ತಾಳ್ಮೆಯಿಂದ ಇರುವಂತವರು ಧನ್ಯರು. Hallelujah. Hallelujah. In King James version it says happy. ಇಲ್ಲಿ ಕಿಂಗ್ ಜೇಮ್ಸ್ ತರ್ಜುಮೆಯಲ್ಲಿ ಹೇಳ್ತದೆ, ಸಂತೋಷ ಉಳ್ಳ ವ್ಯಕ್ತಿ. I'll be patient, I'll be very happy. ಅಂದ್ರೆ ನಾನು ಯಾವಾಗ ತಾಳ್ಮೆಯಿಂದ ಇರ್ತೇನೋ ನಾನು ಬಹಳ ಸಂತೋಷವುಳ್ಳ ವ್ಯಕ್ತಿ ಆಗಿರ್ತೇನೆ. He is giving example of Job. ಆತನು ಯೋಬನ ಉದಾಹರಣೆ ಆತನು ಕೊಡ್ತಾ ಇದ್ದಾನೆ. He was patient. ಆತನು ತಾಳ್ಮೆಯಿಂದ ಇದ್ದ. And he got all the blessings. ಆಮೇಲೆ ಆತನಿಗೆ ಎಲ್ಲಾ ಆಶೀರ್ವಾದಗಳು ಸಿಕ್ಕವು. Why he got all the blessings? ಆತನಿಗೆ ಎಲ್ಲಾ ಆಶೀರ್ವಾದಗಳು ಯಾಕೆ ಸಿಕ್ಕವು? The Lord is gracious and compassionate God. ಯಾಕಂದ್ರೆ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದಾನೆ. Hallelujah. Hallelujah. You have every reason to be patient. ನೋಡ್ರಿ, ನೀವು ತಾಳ್ಮೆಯಿಂದ ಇರುವುದಕ್ಕಾಗಿ ಎಷ್ಟೊಂದು ಕಾರಣಗಳಿದ್ದಾವೆ. You will lose nothing in life. ತಾಳ್ಮೆಯಿಂದ ಇದ್ದಾಗ ನಿಮ್ಮ ಜೀವಿತದಲ್ಲಿ ಯಾವುದನ್ನು ನೀವು ಕಳೆದುಕೊಳ್ಳೋದಿಲ್ಲ. You have to protect your faith by being patient. ನೀವು ತಾಳ್ಮೆಯಿಂದ ಇರೋದ್ರ ಮೂಲಕವಾಗಿಯೇ ನೀವು ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. God blessed Job the same way. Every blessing you will see with your own eyes. ಹೇಗೆ ದೇವರು ಯೋಬನನ್ನು ಆಶೀರ್ವಾದ ಮಾಡಿದನೋ ಹಾಗೇನೆ ನೀವು ನಿಮ್ಮ ಜೀವಿತದಲ್ಲಿ ಎಲ್ಲಾ ಆಶೀರ್ವಾದಗಳನ್ನು ನೋಡ್ತೀರಾ. All it needs is faith and patience. ಅದಕ್ಕೆ ಬೇಕಾಗಿರುವಂತದ್ದು ಒಂದೇ ವಿಷಯ ಏನಂತಂದ್ರೆ ಅಲ್ಲಿ ಬೇಕಾಗಿರುವಂತದ್ದು ತಾಳ್ಮೆ ಮತ್ತು ನಂಬಿಕೆ. When patience come into action, ಯಾವಾಗ ನಮ್ಮ ತಾಳ್ಮೆ ಅಲ್ಲಿ ಕಾರ್ಯದಲ್ಲಿ ಬರ್ತದೆ, when your faith is tested, ಯಾವಾಗ ನಂಬಿಕೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತದೆ. Count it all joy when the tests and trials come in your life. ಯಾವಾಗ ನಿಮ್ಮ ಜೀವಿತದಲ್ಲಿ ಕಷ್ಟ ಬರ್ತದೋ ಅದನ್ನು ಆನಂದಕರವೆಂದು ಎಣಿಸಬೇಕು. Hallelujah. Hallelujah. I give you assurance. ನಾನು ನಿಮಗೆ ಖಚಿತತೆ ಕೊಡ್ತೇನೆ. If you develop this patience, ಯಾವಾಗ ನೀವು ಈ ತಾಳ್ಮೆಯನ್ನು ನೀವು ಅಲ್ಲಿ ಬೆಳೆಸ್ಕೊಳ್ತೀರೋ every prayer will be answered. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ There ಸಿಗ್ತದೆ. will not be one prayer which you can say, no, God has not answered it. ನಿಮಗೆ ಇರುವಂತ ಒಂದು ಪ್ರಾರ್ಥನೆಗೆ ದೇವರು ನನಗೆ ಉತ್ತರ ಕೊಟ್ಟಿಲ್ಲ ಅನ್ನುವಂಥದ್ದು ಇರೋದೇ ಇಲ್ಲ. Hallelujah. Hallelujah. Shall we pray? ನಾವು ಪ್ರಾರ್ಥನೆ ಮಾಡೋಣ. Abba Father, in Jesus' name we pray for all these precious people.
ತಂದೆಯಾದ ದೇವರೇ, ಈ ಎಲ್ಲಾ ಅಮೂಲ್ಯ ಜನರಿಗಾಗಿ ನಾ ಪ್ರಾರ್ಥನೆ ಮಾಡ್ತೇನೆ. Open their eyes of understanding. ಅವರ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. They will pray by using the promise of God. ದೇವರ ವಾಗ್ದಾನವನ್ನು ಹಿಡಿದುಕೊಂಡು ಅವರು ಪ್ರಾರ್ಥನೆ By ಮಾಡುವವರಾಗಿರ್ತಾರೆ. faith and patience they'll inherit the promise of God. ನಂಬಿಕೆ ತಾಳ್ಮೆಯಿಂದ ಅವರು ನಿನ್ನ ಆ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ತಾರೆ. Your name will be glorified. ಇದರಿಂದಾಗಿ ನಿನ್ನ ಹೆಸರಿಗೆ ಅಲ್ಲಿ ಮಹಿಮೆ In ಉಂಟಾಗ್ತದೆ. Jesus' name we pray. ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸ್ತೇನೆ. Amen. ಆಮೆನ್. Amen. ಆಮೆನ್. Hallelujah. Hallelujah. There is an announcement for you. ನಾನು ಒಂದು ಪ್ರಕಟಣೆ ನಿಮಗಾಗಿ ಮಾಡ್ತೇನೆ. Tomorrow Sunday when you come for service, come prepared with the grape juice and bread. ನಾಳೆ ಬೆಳಿಗ್ಗೆ ನೀವು ಆರಾಧನೆಗೆ ಬರುವಾಗ ನೀವು ಅಲ್ಲಿ ರೊಟ್ಟಿ ಮತ್ತು ದ್ರಾಕ್ಷರಸದಿಂದ ಸಿದ್ಧತೆಯನ್ನು ಮಾಡಿಕೊಂಡು ಬನ್ರಿ. 8:30 we have an English service with Hindi translation. 8:30 ಗಂಟೆಗೆ ಅಲ್ಲಿ ಇಂಗ್ಲಿಷ್ ಆರಾಧನೆ ಇರ್ತದೆ, ಹಿಂದಿಯಲ್ಲಿ ತರ್ಜುಮೆ ಇರ್ತದೆ. And 10:30 we have a Kannada service. 10:30 ಗಂಟೆಗೆ ಕನ್ನಡದಲ್ಲಿ ಆರಾಧನೆ ಇರ್ತದೆ. Both the services we will have a holy communion. ಎರಡು ಆರಾಧನೆಯಲ್ಲಿ ನಾವು ಕರ್ತನ ಮೇಜಿನಲ್ಲಿ ನಾವು ಭಾಗಿಯಾಗೋಣ. It is a compulsory. All the children of God should participate. ಎಲ್ಲಾ ದೇವ ಜನರು, ದೇವ ಮಕ್ಕಳು ಇದರಲ್ಲಿ ನೀವು ಭಾಗಿಯಾಗಬೇಕು. ಇದು ಕಡ್ಡಾಯವಾಗಿದೆ. We may not gather in our church building. ನಾವು ನಮ್ಮ ಚರ್ಚ್ ಬಿಲ್ಡಿಂಗ್ ನಲ್ಲಿ ನಾವು ಸೇರಿ We'll ಬರ್ಲಿಕ್ಕಿಲ್ಲ. all live in our houses. ನಾವೆಲ್ಲರೂ ನಮ್ಮ ಮನೆಯಲ್ಲೇ ಸೇರಿ ಬರೋಣ. Together we are going to take part. ಆದ್ರೆ ನಾವೆಲ್ಲರೂ ಒಟ್ಟಾಗಿಯೇ ನಾವು ಕರ್ತನ ಮೇಜಿನಲ್ಲಿ ನಾವು ಭಾಗಿಯಾಗೋಣ. Oh, it will be a great blessing for you. ಇದರಿಂದ ನಿಮ್ಗೆ ತುಂಬಾ ಆಶೀರ್ವಾದ ಆಗ್ತದೆ. Amen. ಆಮೆನ್. Stay blessed. ಆಶೀರ್ವಾದ ಉಳ್ಳವರಾಗಿರಿ.